ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಮಾಗಡಿಯಿಂದ ಸಿದ್ಧಗಂಗಾ ನೃತ್ಯ ಕಲಾ ಮಂದಿರ ತಂಡದ ವತಿಯಿಂದ ಸಾಕಷ್ಟು ಜನ ಪೇರೆಂಟ್ಸು ಮಕ್ಕಳು ಎಲ್ಲರೂ ಬಂದಿದ್ದಾರೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್. ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಮಾಗಡಿಯಿಂದ ಸಿದ್ಧಗಂಗಾ ನೃತ್ಯ ಕಲಾ ಮಂದಿರ ತಂಡದ ವತಿಯಿಂದ ಸಾಕಷ್ಟು ಜನ ಪೇರೆಂಟ್ಸು ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ಒಳ್ಳೇದಾಗಲಿ, ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಸೊ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗಲಿ, ಭಗವಂತ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. ಅವ್ರು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಭಗವಂತ ಈಡೇರಿಸಲಿ. ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ, ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ. ಸೊ ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರಲಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಶ್ರಮ? ಸರ್, ನನಗೂ ಗೊತ್ತಿರಲಿಲ್ಲ ಇದು ಆಶ್ರಮದ ಬಗ್ಗೆ. ಆಮೇಲೆ ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ ನಿಮ್ಮ ಬಗ್ಗೆ ನೋಡಿ ಕೇಳಿ ನಮ್ಮ ಮಕ್ಕಳನ್ನು ಅಲ್ಲಿ ಕರ್ಕೊಂಡು ಹೋಗೋಣ, ಅಲ್ಲಿರೋ ಪೇರೆಂಟ್ಸ್ ಕರ್ಕೊಬಂದುಬಿಟ್ಟಿರ್ತಾರಲ್ಲ ಅವರೆಲ್ಲ ತೋರಿಸೋಣ, ಒಂದು ಒಳ್ಳೆ ಉದ್ದೇಶದಿಂದ ಕರ್ಕೊಬಂದಿದ್ದೀವಿ. ನೀವು ನಮ್ಮ ಮಕ್ಳಿಗೊಂದು ಮೆಸೇಜ್ ಕೊಡಿ ಸರ್. ಹೇಗಿದೆ ಆಶ್ರಮ? ಚೆನ್ನಾಗಿದೆ ಸರ್, ಒಂದು ಸ್ವಲ್ಪ ನೋವಾಗುತ್ತೆ ನೋಡಿದ್ರೆ. ಹೌದು, ಒಳ್ಳೇದಾಗಲಿ. ನಿಮ್ಮ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಳಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡ್ಲಪ್ಪ ಅಂದರೆ ಅವರ ತಂದೆ ತಾಯಿನ ಆಚೆ ಹಾಕದೇ ಇರೋಂಗೆ ಒಳ್ಳೇದು ಮಾಡಲಿ ಅಷ್ಟೇ. ಇದಕ್ಕಿಂತ ಇನ್ನು ಆಸ್ತಿ, ಅಂತಸ್ತು, ಒಡವೆ, ವಸ್ತ್ರ, ಲಕ್ಷಾಂತರ ರೂಪಾಯಿ ಸಂಬಳ, ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಮಾನವೀಯತೆನ ಯಾರೂ ಸಂಪಾದನೆ ಮಾಡೋಕ್ಕಾಗಲ್ಲ. ಭಗವಂತನ ಆಶೀರ್ವಾದ ಇದ್ದರೆ ಎಲ್ರಿಗೂ ಸಿಗುತ್ತದು. ಸೊ ಎಲ್ಲರೂ ಮಕ್ಕಳಲ್ಲಿ ಆ ಥರದೊಂದು ಭಾವನೆ ಬರಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲರೂ ಆಶೀರ್ವಾದ ಸಿಗಲಿ. ಈಗ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ ಕೆಲವರು. ಸೊ ಇದನ್ನು ಪುಣ್ಯಕ್ಷೇತ್ರ ಅಂತ ಭಾವಿಸಿ ಬಸ್ ಮಾಡಿಕೊಂಡು ಇಲ್ಲಿವರೆಗೂ ಇಷ್ಟೊಂದು ಜನನ ಕರ್ಕೊಂಡು ಬಂದಿದ್ದೀರಾ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ. ಸೊ ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗಲಿ. ನಾನು ಅದನ್ನೇ ಹೇಳೋದು, ಈಗಿನ ಮಕ್ಕಳಾಗಿರ್ಬೋದು, ಇನ್ನು ಹುಟ್ಟೋ ಮಕ್ಕಳಾಗಿರ್ಬೋದು, ಸೊ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಅದೆಷ್ಟು ಒಳ್ಳೇದು ಮಾಡಲಿ ಅಂದರೆ ತಂದೆ ತಾಯಿನ ಆಚೆ ಹಾಕದೇ ಇರೋಷ್ಟು ಒಳ್ಳೇದು ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಸೊ ನಿಜವಾಗ್ಲೂ ಇಲ್ಲಿರೋರನ್ನ ನೋಡಿದ್ರೆ ಬೇಜಾರಾಗುತ್ತೆ. ಒಂದು ಕಡೆ ಖುಷಿ ಏನಾಗುತ್ತೆ ಅಂದರೆ, ಇಷ್ಟು ನೋವಲ್ಲಿದ್ದವ್ರನ್ನ ಕರ್ಕೊಬಂದು ನೋಡ್ಕೊತಾ ಇದೀವಲ್ಲ ಅನ್ನೋದು ಖುಷಿ, ಇಷ್ಟು ಜನ ಬೀದಿಲಿ ಬಿದ್ದಿದ್ದಾರಲ್ಲ ಅನ್ನೋದು ಬೇಜಾರು. ಸೊ ಈ ಥರದ ಕೆಲಸ ಆಗಬಾರ್ದು ನಮ್ಮ ಸಮಾಜದಲ್ಲಿ. ನಿರಾಶ್ರಿತರ ಸಂಖ್ಯೆ ಕಮ್ಮಿ ಆಗಬೇಕು, ಅನಾಥಾಶ್ರಮಗಳ ಸಂಖ್ಯೆ ಕಮ್ಮಿ ಆಗಬೇಕು. ಸೊ ಹಂಗೆ ಕಮ್ಮಿ ಆಗಬೇಕು ಅಂದರೆ ಈಗಿನ ಮಕ್ಕಳೆಲ್ಲ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳಂಗೆ ಆಗಬೇಕು. ಸೊ ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. ಹಾಂ, ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.